ಅದೇ ಎಷ್ಟು ಗ್ರೀನರಿ ಬಂದಿದೆಲ್ಲ ಅಜ್ಜಿ ತಾತಂಗೆ. ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ, ಸೊ ದಟ್ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಸೊ ಹಾಗೆ ಈ ವ್ಲಾಗ್ ಬಂದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ಬಳ್ಳಾರಿಯಿಂದ ಮೈಸೂರಿಗೆ ಹೊರಟಿದ್ದೆ. ಸೊ ಮೈಸೂರಲ್ಲಿ ಮಾರ್ನಿಂಗ್ ಹೇಗಿದೆ ಅಂತ ನೋಡುವಂತೆ ಬನ್ನಿ. ಹಾಗೆ ಮಾರ್ನಿಂಗ್ ಅಲ್ಲಿ ಒಂದು 6:30 ಏನೋ ರೀಚ್ ಆದೆ ನಾನು. ತುಂಬಾ ಚೆನ್ನಾಗಿತ್ತು ವ್ಯೂ. ನಮ್ಗೆ ಮೈಸೂರು ರೀಚ್ ಆದ ತಕ್ಷಣನೇ ಲೈಕ್ ಆನ್ ದ ವೇನೆ ನಮ್ಗೆ ದಾರಿಯಲ್ಲಿ ಗೊತ್ತಾಗ್ಬಿಡತ್ತೆ. ಕೂಲ್ ಆಗಿ ಕ್ಲೈಮೇಟ್ ಚೇಂಜ್ ಆಗ್ತಾನೆ ಹೋಗುತ್ತೆ, ವೆದರ್ ಚೇಂಜ್ ಆಗ್ತಾನೆ ಹೋಗುತ್ತೆ. ಬಳ್ಳಾರಿಯಲ್ಲಿ ತುಂಬಾ ಬಿಸಿಲು ಇರುತ್ತಲ್ಲ ಗೈಸ್, ಇಲ್ಲಿ ಮೈಸೂರಲ್ಲಿ ನೋಡಿ ಎಷ್ಟು ಕೂಲ್ ಆಗಿತ್ತು. ಮಾರ್ನಿಂಗ್ ಅಲ್ಲೆಲ್ಲ ಸಖತ್ತಾಗಿತ್ತು. ಹಾಗೆ ನಿಮ್ಗೆ ಮೈಸೂರು ಕೂಡ ತೋರಿಸ್ತೀನಿ ಬನ್ನಿ, ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಅಂತ. ಮೈಸೂರಲ್ಲಿ ಹಳೆ ಕಾಲದ ಮನೆಗಳು ಅಂತೂ ತುಂಬಾ ಇದೆ. ಸೊ ಅದಕ್ಕೆ ಆದಂತ ಪ್ರೊಟೆಕ್ಷನ್ ಕೂಡ ಮಾಡಿರ್ತಾರೆ ಆ ಮನೆಗಳಿಗೆ. ನನ್ಗೆ ಈ ರೀತಿ ಹಳೆ ಮನೆಗಳಂದ್ರೆ ತುಂಬಾ ಇಷ್ಟ ಆಗುತ್ತೆ ಗೈಸ್. ಲೈಕ್ ರಾಜರ ಕಾಲದಿಂದಾನು ಮನೆಗಳು ಇದೆ, ಸಿಟಿ ಸೆಂಟ್ರಲ್ ಕೂಡ ಇದೆ ಈ ರೀತಿ ಮನೆಗಳೆಲ್ಲ. ನೀವು ನೋಡ್ತಾ ಇರ್ಬೋದು ಮೈಸೂರಿಗೆ ಬಂದಾಗ ಈ ರೀತಿ ಎಲ್ಲ ತುಂಬಾ ಕಾಣಿಸುತ್ತೆ. ಅಂಡ್ ಪಕ್ಕದಲ್ಲಿನೇ ಜ್ಯುವೆಲ್ರಿ ಶಾಪ್ಸ್ ಎಲ್ಲ ಇದೆ. ಇಲ್ಲಿ ನೋಡಿ ಕಲ್ಯಾಣ್ ಜ್ಯುವೆಲ್ಲರ್ಸ್ ಆಗಿರ್ಬೋದು, ಜಾಯಲಕರ್ಸ್, ಆಮೇಲೆ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಕಂಟಿನ್ಯೂಸ್ ಆಗಿ ಈ ಏರಿಯಾದಲ್ಲಿ ಫುಲ್ ಜ್ಯುವೆಲ್ರಿ ಶಾಪ್ಸೇ ಬರುತ್ತೆ. ತನಿಷ್ಕ್ ಕೂಡ ಇದೆ, ವೈಷ್ಣವಿ ಜ್ಯುವೆಲ್ಲರ್ಸ್. ನಾವೇನಾದ್ರೂ ಜ್ಯುವೆಲ್ರಿ ಶಾಪಿಂಗ್ ಮಾಡ್ಕೋಬೇಕು ಅಂತಂದ್ರೆ ಈ ಪ್ಲೇಸ್ಗೆ ಹೋಗ್ಬೋದು. ಸೊ ಇನ್ನು ಫೈನಲ್ ಆಗಿ ನಾನು ಒಂದು ಬಸ್ ಸ್ಟ್ಯಾಂಡಿಗೆ ರೀಚ್ ಆಗ್ತೇನೆ. ಇದೇ ಬಂದು ಸೆಂಟರ್ ಬಸ್ ಸ್ಟ್ಯಾಂಡ್. ಇನ್ನೊಂದು ಇದೆ ಸಿಟಿ CBS ಅಂತ, ಸಿಟಿ ಬಸ್ ಸ್ಟ್ಯಾಂಡ್ ಆಗುತ್ತೆ. ಇದು ಬೇರೆ ಬಸ್ ಸ್ಟ್ಯಾಂಡ್, ಇದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅಂತ ಕರೀತಾರೆ. ಸೊ ಇಲ್ಲಿಂದಾನೇ ಬೇರೆ ಊರಿಗೆ ಹೋಗುವಂತ ಬಸ್ಗಳೆಲ್ಲ ಇರುತ್ತೆ. ಹಾಗೆ ಇಲ್ಲಿ ಒಂದು ರಿಲಯನ್ಸ್ ಮಾರ್ಟ್ ಕೂಡ ಇರುತ್ತೆ, ರಿಲಯನ್ಸ್ ಡಿಜಿಟಲ್ ಮಾರ್ಟ್ ಕೂಡ ಇರುತ್ತೆ. ಈ ಬಸ್ ಸ್ಟ್ಯಾಂಡ್ ಅಲ್ಲಿನೇ ಒಂಥರ ಕಾಂಪ್ಲೆಕ್ಸ್ ಟೈಪ್ ಇರುತ್ತೆ. ನಾನು ಫಸ್ಟ್ ಟೈಮ್ ಮೈಸೂರಿಗೆ ಬಂದಾಗ, ನಾನೊಂದು 12 ಇಯರ್ಸ್ ಅನ್ಸುತ್ತೆ, 12 ಇಯರ್ಸ್ ಮುಂಚೆ ಬಂದಾಗ ನಾನು ಫಸ್ಟ್ ಉಳ್ಕೊಂಡಿದ್ದು ಇಲ್ಲೇ. ಹೋಟೆಲ್ಸ್ ಕೂಡ ಇದೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಸೊ ಇದಾಗಿರುತ್ತೆ ಫುಲ್ ಮೇನ್ ಬಸ್ ಸ್ಟ್ಯಾಂಡ್ ಮೈಸೂರ್ಗೆ. ಹಾಗೆ ನಾನು ನನ್ನ ಹಸ್ಬೆಂಡ್ಗೆ ಮುಂಚೆನೆ ಫೋನ್ ಮಾಡಿ ಹೇಳಿದ್ದೆ. ಅವ್ರಿಗೆ ಬೈ ಮಿಸ್ಟೇಕ್ ಆಗಿ 1 hour ಮುಂಚೆನೆ ಹೇಳ್ಬಿಟ್ಟೆ. ಬಟ್ ಲೊಕೇಶನ್ ಟ್ರ್ಯಾಕ್ ಮಾಡ್ತಾ ಇದ್ದೆ ಎಷ್ಟು ಮಿನಿಟ್ಸ್ ಅಲ್ಲಿ ಇದೆ ಅಂತ. ಬಟ್ ಅವ್ರಿನ್ನ ಮಲ್ಕೊಂಡಿರ್ತಾರೆ, ಸ್ವಲ್ಪ ನಿಧಾನಕ್ಕೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಅವರು ನನ್ನ ಬಸ್ ಬರೋಕ್ಕಿಂತ ಮುಂಚೆನೆ 1 hour ಮುಂಚೆನೆ ಬಂದು ನಿಂತ್ಕೊಂಡ್ಬಿಟ್ಟಿದ್ರು. ಸೊ 1 hour ಇಂದ ವೇಟ್ ಮಾಡ್ತಾ ಇದ್ರು ನಮಗೋಸ್ಕರ. ಏನೋ ಫೈನಲ್ ಆಗಿ ಬಂದ್ರು. ಸೊ ಮೊನ್ನೆ ಮೈಸೂರಲ್ಲಿ ಲೈಕ್ ಪಕ್ಷಿಗಳ ಸೌಂಡ್ಸ್ ಹೇಗೆ ಕೇಳಿಸುತ್ತೆ ಅಂತ ನೋಡೋವಂತ್ರಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಬೆಳಿಗ್ಗೆ ಟೈಮ್ ನಲ್ಲಿ. ಬಸ್ಸಲ್ಲಿ ಕಂಡಕ್ಟರ್ ಅಂಕಲ್ ಹಾಗೆ ಡ್ರೈವರ್ ಅಂಕಲ್ ತುಂಬಾ ಫ್ರೆಂಡ್ಲಿ ಆಗಿದ್ರು, ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು ನನ್ಗೆ. ಲೈಕ್ ನಾನು ವಾಟರ್ ಬಾಟಲ್ ಮರ್ತ್ಬಿಟ್ಟಿದ್ದೆ, ಸೊ ಅವರೇ ವಾಟರ್ ಬಾಟಲ್ ಕೊಟ್ರು ಹೊಸದಾಗಿ ತೆಗ್ದು. ಆಮೇಲೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ನನ್ಗೆ, ಏನಾದ್ರು ಲೈಕ್ ಲಗೇಜ್ ಎತ್ತೋದ್ರಾಗ್ಲಿ ಇಡೋದಾಗ್ಲಿ. ಯಾಕಂದ್ರೆ ತುಂಬಾ ಲಗೇಜ್ ಇತ್ತು, ಸೊ ನಾನು ಒಬ್ಳೆ ಇಳ್ಸಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಕಂಡಕ್ಟರ್ ಅಂಕಲ್ ಕೂಡ ಹೆಲ್ಪ್ ಮಾಡಿದ್ರು. ಸೊ ಇದೆಲ್ಲಾನು ಮೇನ್ ಬಸ್ ಸ್ಟ್ಯಾಂಡ್ ಗೆ ರಿಲೇಟೆಡ್ ಈ ಪ್ಲೇಸ್ ಎಲ್ಲಾನು. ಇದೇ ನೋಡಿ ರೋಸ್ ಗಾರ್ಡನ್ ಲಾಡ್ಜ್. ಇದೇ ಫಸ್ಟ್ ಟೈಮ್ ನಾನು ಬಂದು ಸ್ಟೇ ಮಾಡಿದ್ದೆ ಈ ಲಾಡ್ಜ್ ಅಲ್ಲಿ. ಹಾಗೆ ಕೆಲವೊಂದು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೆ ನಮ್ಮ ಮನೆಯವ್ರ ಹತ್ರ. ಅಂದ್ರೆ ಬಳ್ಳಾರಿ ಮಿಸ್ ಮಾಡ್ಕೋತಾ ಇದೀವಿ ಹಾಗೆ ಹೀಗೆ ಅಂತ. ನನ್ ಮಗ ಅಂತೂ ತುಂಬಾ ಬೇಜಾರಾಗಿದ್ದ ಅಂತ ನಾನು ಹೇಳ್ತಾ ಇದ್ದೆ. ನೋಡಿ ಗೈಸ್, ಇಲ್ಲಿ ಮೈಸೂರು ಎಷ್ಟು ಕ್ಲೀನ್ ಅಂಡ್ ನೀಟಾಗಿ ಕಾಣಿಸ್ತಾ ಇದೆ. ಆಮೇಲೆ ಟ್ರಾಫಿಕ್ ಕೂಡ ಇರೋದಿಲ್ಲ ಮಾರ್ನಿಂಗ್ ಟೈಮ್ ಅಲ್ಲಿ. ತುಂಬಾ ರೋಡ್ಸ್ ಎಲ್ಲ ಎಂಟಿನೇ ಅಂತ ಅನ್ಸುತ್ತೆ. ಈ ಪ್ಲೇಸ್ ಬಂದು ಸಿಟಿ ಸೆಂಟ್ರಲ್ಲೇ ಆದ್ರೂ ಕೂಡ ಟ್ರಾಫಿಕ್ ಇರಲ್ಲ, ಅಷ್ಟು ಖಾಲಿ ಅನ್ಸುತ್ತೆ ರೋಡ್. ಸೊ ಬೇಗನೆ ಹೋಗ್ಬೋದು ಬೆಳಿಗ್ಗೆ ಟೈಮ್ ನಲ್ಲಿ ಯಾವ ಪ್ಲೇಸ್ ಬೇಕಾದ್ರೂ. ಸೊ ಹಾಗೆ ನಮ್ಮ ಮನೆಗೆ ರೀಚ್ ಆದ್ವಿ. ರೀ ಪ್ಲಾಂಟ್ಸ್ ಗೆ ನೀರೇ ಹಾಕಿಲ್ಲಲ್ಲ ರೀ.
ಇದು ಬಂದ ಮಳೆ ಬಂದ ಇದಾಗ್ತದೆ ಅಲ್ಲಪ್ಪ ಅದೇ ಎಷ್ಟು ಗ್ರೀನರಿ ಬಂದಿದೆಲ್ಲ ಅಜ್ಜಿ ತಾತಂಗೆ ಅಲ್ಲಿ ಅಲ್ಲಿ ನೋಡಲಿ ಹೌದಲ್ಲ ಎಷ್ಟು ಗ್ರೀನರಿ ಗ್ರೀನರಿ ಅಲ್ಲ ಗಿಡ ಎಲ್ಲ ಬೆಳೆದಿದೆ ಹಾಗೆ ಇಷ್ಟೆಲ್ಲ ಗ್ರೀನರಿ ನೋಡಿ ಖುಷಿ ಆಯ್ತು. ಹಾಗೆ ಫಿಶ್ ಪಾಂಡ್ ಕೂಡ ಸ್ವಲ್ಪ ಗಲೀಜಾಗಿತ್ತು, ಹೋಗ್ಬೇಕಾದ್ರೆ ಕ್ಲೀನ್ ಮಾಡಿಟ್ಟು ಹೋಗಿದ್ದೆ. ಸೊ ಇನ್ನ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ದೆ. ಹಾಗೆ ಮಧ್ಯಾಹ್ನಕ್ಕೆ ಅನ್ನ ಪಪ್ಪು ಸೊಪ್ಪೆಲ್ಲ ಇಟ್ಟು ಪಪ್ಪು ಮಾಡಿದ್ದೆ, ಅಂದ್ರೆ ಬೇಳೆ ಸಾರು. ಸೊ ನಮ್ಮ ಮನೆಯವ್ರಿಗೂ ಕೂಡ ಬಾಕ್ಸ್ಗೆ ಹಾಕಿ ಕಳಿಸ್ಬಿಟ್ಟೆ. ಸೊ ಬರ್ತಾನೆ ತರಕಾರಿ ಎಲ್ಲ ತಗೊಂಡ್ಬಂದಿದ್ದೆ, ಆನ್ ದ ವೇ ಬರ್ತಾನೆ. ಸೊ ಇನ್ನ ಅಮ್ಮ ನನ್ಗೋಸ್ಕರ ಮಂಡಕ್ಕಿ ಹಾಗೆ ಇದೆಲ್ಲ ಮಿಕ್ಸ್ಚರ್ ಕಳ್ಸಿರ್ತಾರೆ. ಗಣೇಶ್ ಬಂಡ್ ಮಂಡಕ್ಕಿ ಅಂತ ಹೇಳಿದ್ನಲ್ವಾ, ಇದೆ ನೋಡಿ. ಅಂದ್ರೆ ಒಗ್ಗರಣೆ ಪೂರಿ ಎಲ್ಲ ಕಳ್ಸಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಬಂದ ತಕ್ಷಣ ಅದನ್ನೇ ತಿನ್ನೋದಿಲ್ಲಿ. ಸೊ ಸ್ನಾಕ್ಸ್ ಆಗಿ ಇದನ್ನೇ ತಿನ್ಕೊಂಡೆ. ಇನ್ನು ಈವ್ನಿಂಗ್ ಅಲ್ಲಿ ನನ್ನ ಮಗನ ಕ್ರಿಕೆಟ್ ಬಿಟ್ಟು ಬರ್ಬೇಕಾಗಿತ್ತು, ಇನ್ನು ಕ್ರಿಕೆಟ್ಗೆ ಹೊರಟಿದ್ದೆ. ಹಾಗೆ ನನ್ನ ಸ್ಕೂಟಿ ಸ್ವಲ್ಪ ಗಲೀಜಾಗಿತ್ತು, ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಇನ್ನು ಈವ್ನಿಂಗ್ ಅಲ್ಲಿ ನೈಟ್ ಡಿನ್ನರ್ಗೆ ಅಮ್ಮ ಕಟ್ ಕಳ್ಸಿದ್ರಲ್ವ ಸನ್ಗೆ, ಅಂದ್ರೆ ನಾನು ಕೂಡ ಹಾಕಿದ್ನಲ್ವಾ ಬಳ್ಳಾರಿಯಲ್ಲಿ. ಸೊ ನೀವು ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಸಣ್ಗೆ ಎಲ್ಲ ಸಖತ್ ಕ್ರಿಸ್ಪಿಯಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಬರ್ತಾ ಇತ್ತು, ತುಂಬಾ ಚೆನ್ನಾಗಿ ಅನಿಸ್ತು, ಟೇಸ್ಟಿ ಅಂತ ಅನಿಸ್ತಾ ಇತ್ತು ಅನ್ನ ಪಪ್ಪು ಜೊತೆ ಎಲ್ಲ. ಸೊ ನೀವು ಕೂಡ ಈ ಸಮ್ಮರ್ ಅಲ್ಲಿ ಏನೇನು ರೆಸಿಪೀಸ್ ಮಾಡಿದ್ರಿ ಅಂತಾನು ಕಮೆಂಟ್ ಮಾಡಿ. ಸೊ ಇದೆಲ್ಲ ನನಗೆ ಸನ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಏನಾದ್ರು ಟೈಮ್ ಪಾಸ್ ಬೇಜಾರಾದಾಗ ಕೂಡ ಇದೆಲ್ಲ ತಿನ್ಕೊಂತಾ ಇರ್ಬೋದು. ಸೊ ಇಷ್ಟೆಲ್ಲ ಕಳ್ಸಿದ್ರು. ಹಾಗೆ ತುಂಬಾ ದೊಡ್ಡ ಬಾಕ್ಸ್ ಅಲ್ಲಿ ಕೂಡ ಕಳ್ಸಿದ್ರು, ಅದೇ ತುಂಬಾ ಜಾಸ್ತಿ ಅನಿಸ್ತು ನಂಗೆ. ಸೊ ನಾನು ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.